ಅಂಥದ್ದೇ ಆಗಲಂತ ಎಲ್ಲರೂ ಹೇಳಿದ್ದಾರೆ. ನಾವು ಅದು ಹೇಳ್ತೀವಿ, ಎನ್ಕ್ವೈರಿ ಆದ್ಮೇಲೆ ನೋಡೋಣ, ಅದ್ರ ಬಗ್ಗೆ ಸತ್ಯಾಂಶ ಹೊರಗೆ ಬಂದೇ ಬರ್ತದೆ. ಆವಾಗ ಅದ್ರ ಬಗ್ಗೆ ಹೇಳಲಿಕ್ಕೆ ನೋಡೋಣ, ಇನ್ನೂ ಕಾದು ನೋಡೋದು. ತಕ್ಷಣ ಎನ್ಕ್ವೈರಿ ಆದ ತಕ್ಷಣ ಆರೋಪ ಆಗಿದೆ ಅಂತ ಹೇಳಲಿಕ್ಕಾಗಲ್ಲ. ಸೊ ಲೋಕಾಯುಕ್ತ ಎನ್ಕ್ವೈರಿ ಮಾಡಬೇಕು, ಅವರ ಆದೇಶ ಬಂದಮೇಲೆ ನೋಡೋಣ ಅಂತ ತನಿಖೆ ವರದಿ. ಅಲ್ಲ, ತಪ್ಪಿಲ್ಲ, ತನಿಖೆ ಮಾಡ್ಲಿಕ್ಕೆ ಹೇಳ್ಯಾರ ಅವರು. ತಪ್ಪಿದೆ ಅಂತ ಯಾರು ಹೇಳ್ಯಾರ? ಈಗ ತನಿಖೆ ಮಾಡಿ ಅಂತ ಹೇಳಿದಾರೆ ಅಷ್ಟೇ. ಬಪ್ಪ ಇನ್ನೂ 3-4 ತಿಂಗಳು ಬೇಕು, 5 ತಿಂಗಳು ಬೇಕು, ಅದು ಡಿಪೆಂಡ್ಸು ಇನ್ವಿಟೇಷನು. ಈಗ ಹೇಳಿ, ಎನ್ಕ್ವೈರಿ ಮಾಡಲಿಕ್ಕೆ ಎಲ್ಲರೂ ಸ್ವಾಗತ ಮಾಡಿದಾರಲ್ಲ, ಯಾರು ಇಲ್ಲ ಅಂತ ಹೇಳೋರು. ಈಗ ಮೂಡ ಹಗರಣನೇ ಎಲ್ಲ ರಾಜ್ಯಪಾಲರು ಪರ್ಮಿಟ್ ಮಾಡಿದ್ದೆ ಸರಿಯಲ್ಲ ಅನ್ನೋ ಥರದಲ್ಲಿ ಹೇಳ್ತಾ ಇದ್ರು. ಈಗ ಅದು ಕರೆಕ್ಟ್, ಈಗ ಇಲ್ಲ ಆಗೈತ್ರಿ. ಇನ್ನೂ ಬರಬೇಕು, ಇನ್ನೂ 3 ಮಂತ್ಸ್ ಬೇಕಾ? ಅನುಮತಿ ನೀಡಿರೋದು ಸರಿ ಇದೆ ಅಂತ ಹೇಳಿದ್ದಾರೆ. ಮತ್ತು ಪ್ರಾಸಿಕ್ಯೂಷನ್ ಯಾಕೆ ಕ್ಯಾನ್ಸಲ್ ಆಯಿತು ಕೋರ್ಟ್ನಿಂದ? ನಮ್ಮ ವಾದ ಅಲ್ಲೇ ಇತ್ತು. ಪ್ರಾಸಿಕ್ಯೂಷನ್ ಹತ್ರ ಅವಶ್ಯಕತೆ ಯಾವಾಗಲೇ ತಪ್ಪು ಅಂದ್ಕೊಂಡ ಮೇಲೆ ಪ್ರಾಸಿಕ್ಯೂಷನ್ದು ಅನುಮತಿ ಬೇಕು. ಅದನ್ನು ಮುಂಚೆನೇ ಕೊಟ್ಟಾರೆ. ಅದು ತಪ್ಪು ಅಂತ ಹೇಳ್ತಾ ಇದ್ದು ಅದನ್ನು ಕೋರ್ಟಿನ ತಡೆ ಹಿಡಿದಿರಲ್ಲ. ಅದು 17ನೇದಲ್ಲಿ ಎನ್ಕ್ವೈರಿ ಕೊಟ್ಟಿದ್ದಾರೆ. ಎನ್ಕ್ವೈರಿಗೆ ಯಾರೂ ತಕರಾರು ಇಲ್ಲೇ ಇಲ್ಲ. ತಕರಾರು ಇರೋದು ಪ್ರಾಸಿಕ್ಯೂಷನ್ದು ಜಗಳ. ಸೊ ಈಗ ಕೋರ್ಟ್ ತಡೆ ಹಿಡಿದಿದೆ. ಮತ್ತು ಯಾರಿಗೆ ಹಿನ್ನಡೆ ಯಾರಾಯ್ತು? ಈಗ ಇದರಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಜಡ್ಜ್ಮೆಂಟ್ ಇದೆ, ಕೌಂಟರ್ ಸ್ಟಾರ್ಟ್ ಆಗಿದೆ ಸರ್. ಅಲ್ಲೂ ಕೂಡ ಆರ್ಗ್ಯುಮೆಂಟ್ ನಡೀತಾ ಇರೋದಂದ್ರೆ BNSS ಅಡಿಯಲ್ಲಿ ಕೊಡಬೇಕಾ ಅಥವಾ CRPC ಅಂಡರ್ ಕೊಡಬೇಕಾ, ಯಾವುದು ಕೊಡ್ತಾರೆ ಅನ್ನೋದು. ಅಲ್ಲ, ಈಗ ಹೈಯೆಸ್ಟ್ ಅಥಾರಿಟಿ ಕೊಟ್ಟ ಮೇಲೆ ಅದನ್ನೇ ಫಾಲೋ ಮಾಡಬೇಕಾಯ್ತಲ್ಲ. ಮೋಸ್ಟ್ಲಿ ಅವರು ಅದನ್ನೇ ಫಾಲೋ ಅಪ್ ಮಾಡಬೇಕಾಯ್ತು. ಈಗ ಒಂದು ನ್ಯಾಯಾಲಯ ತೀರ್ಪು ಕೊಟ್ಟಿದೆ. ಸೊ ಏನಿದ್ರು ಅದೇ ಬೇಸ್ ಮ್ಯಾಗಿರುತ್ತೆ ಅಂತ ನಮ್ಮದು ಭಾವನೆ. ಏನು ಕೂಡ ಈ ಮೂಡಕ್ಕೆ ಸಂಬಂಧಪಟ್ಟಿದ್ದಾರಲ್ಲ, ಅದು ಕೇಸ್ ಮೂಡಕ್ಕೆ ಸಂಬಂಧಪಟ್ಟಿದೆ. ಈಗಾಗಲೇ ಒಂದು ನ್ಯಾಯಾಲಯ ತೀರ್ಪು ಕೊಟ್ಟಿದೆ. ಇನ್ನು ಅದನ್ನ ಹೆಂಗೆ ಮಾಡ್ತಾರೋ ಅವ್ರಿಗೆ ಬಿಟ್ಟಂಥ ವಿಚಾರ. ತನಿಖೆಗೆ ಕೋರ್ಟ್ ಹೇಳಿರೋದ್ರಿಂದ ತನಿಖೆಯನ್ನು ಈಗ CM ಸುಪ್ರೀಂ ಆಗಿರೋದ್ರಿಂದ ಎಲ್ಲ ತನಿಖಾ ಸಂಸ್ಥೆಗಳು ಎಲ್ಲ ಸರ್ಕಾರದ ಇಂತಹ ಸಂದರ್ಭದಲ್ಲಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು. ಅದನ್ನು ಕೋರ್ಟ್ ಅಬ್ಸರ್ವೇಷನ್ ಮಾಡಿಲ್ಲರಲ್ಲ. ಅದೆಲ್ಲಿ ಮಾಡಿತ್ತು? ಅದು ಕೋರ್ಟ್ ಅಬ್ಸರ್ವೇಷನ್ ಮಾಡಿಲ್ಲ. ಅದನ್ನು ಲೋಕಾಯುಕ್ತ ತನಿಖೆಗೆ ಸಹಮತ ವ್ಯಕ್ತ ಮಾಡಿದ್ದಾರೆ. ಆಗಲಿ ತನಿಖೆ ಸ್ಟಾರ್ಟ್ ಆಗಲ್ಲ, ಅದಾವ ನೋಡೋಲ್ಲ. ಈಗ ಯಾಕೆ ಅದು ಇನ್ನೂ ಈಗ ಯಾಕೆ ಕೇಳಬೇಕು? ಅದು ಇನ್ನೂ ನೈತಿಕತೆ ಪ್ರಶ್ನೆ ಇಲ್ಲ. ಎಲ್ಲಿದೆ ಈಗ? ಹಂಗೆ ಎಲ್ಲರೂ ಕೇಸ್ ಮ್ಯಾಗ ಎಲ್ಲರೂ ಅದಾರಲ್ಲ. ಈಗ ಮಂತ್ರಿಗಳಾಗಿ ಮುಂದುವರೆದಿದ್ದಾರೆ. ಮತ್ತು CMಗೆ ಯಾಕೆ ಸ್ಪೆಷಲ್ ಕೇಸ್ ಅಂತ ಇದು. ಸ್ಟೇಟ್ದಲ್ಲಿದ್ದಾರೆ, ಸೆಂಟ್ರಲ್ನಲ್ಲಿದ್ದಾರೆ, ಹಿಂದೂ ಇದ್ದಾರೆ, ಮುಂದಿನ ಸರ್ಕಾರದಲ್ಲಿ ಇರ್ತಾರೆ. ಇವ್ರಿಗೆ ಯಾಕೆ ಅನ್ನೋದು ವಾದ ಎಲ್ಲರದು ಅಷ್ಟೇ. ಬೇರೆಯವ್ರ ಮೇಲೆ ಕೇಸ್ ನಡೆದಿಲ್ಲ. ಈಗ ಚಾರ್ಜ್ ಶೀಟ್ ಆಗಿದೆ, ಕೇಸ್ ನಡೆದಿದೆ, ಎನ್ಕ್ವೈರಿ ನಡೀತಾ ಇದೆ, ಬೇರೆ ಬೇರೆ ಹಂತಗಳಲ್ಲಿದೆ. ಮತ್ತು ಅವರು ಮಂತ್ರಿ ಆಗಿದ್ದಾರೆ. ಇವ್ರದ್ದೇನು ಸ್ಪೆಷಲ್ ಅಂತ? ಸಿದ್ದರಾಮಯ್ಯವರು ಅನಿವಾರ್ಯತೆ ಅನ್ನೋ ಕಾರಣಕ್ಕೆ ಈ ನಿರ್ಧಾರ ಅಥವಾ ಬೇರೆ ನಾಯಕರಿಲ್ಲ ಅಂತ? ಇಲ್ಲ, ಅವ್ರ ನೇತೃತ್ವದಲ್ಲಿ ಚುನಾವಣೆ ಆಗಿದೆ. ಅವ್ರ ಲೀಡರ್ಶಿಪ್ನಲ್ಲಿ ಜನ ಇದ್ದಾರೆ, ಶಾಸಕರಿದ್ದಾರೆ, ಕಾರ್ಯಕರ್ತರಿದ್ದಾರೆ. ಆ ಕಾರಣಕ್ಕಾಗಿ ಅವ್ರು ಮುಂದುವರಿಬೇಕಂತ ಎಲ್ಲರೂ ಹೇಳ್ತಿದ್ದಾರೆ ಅಷ್ಟೇ. ಅದು ಇನ್ನೂ ಇದೆ. ಈಗ ಈ ಅವಧಿಗೆ ಅವ್ರನ್ನ ಆರಿಸ್ಕೊಟ್ಟಿದ್ದಾರೆ ಜನ. ಇರಬೇಕಂತ ಬಯಸ್ತಾ ಇದ್ದಾರೆ ಎಲ್ಲರೂ. ನಾವು ಬಯಸ್ತೀವಿ ಮುಂದುವರಿಬೇಕಂತ ಎಲ್ಲರೂ ಸಹಮತ ವ್ಯಕ್ತ ಮಾಡಿದ್ವಿ. ನೋಡೋಣ ಎಲ್ಲಿಗೆ ಆಗ್ತೈತೆ. ಒಟ್ಟು ಮುಂದುವರಿತಾರೆ ಅಷ್ಟೇ. ಅದು ಈ ಹಂತದಲ್ಲಿ ಮುಂದುವರಿತಾರ ಅಂತ ಹೇಳ್ಬೋದು. ಎಲ್ಲರೂ ಇದಾರಲ್ಲ, ಮತ್ತು ಯಾರಿಲ್ಲ? ಎಲ್ಲರೂ ಒಟ್ಟಾಗಿದ್ದಾರೆ. ಎಲ್ಲರೂ ಆಲ್ಮೋಸ್ಟ್ ನಿಮ್ಮ ಮುಂದೆ ಎಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅವರ ಬೆಂಬಲ ವ್ಯಕ್ತ ಮಾಡಿದ್ದಾರೆ.